ಸಾರ್ವಜನಿಕ ಗಣೇಶೋತ್ಸವದ ಹಾಗೂ ವಿದ್ಯಾ ಗಣೇಶೋತ್ಸವ ಕೊಡೆಗಾರು ಹಾಗೆ ನಿಮ್ಮ ಈ ಕಾಂಜನಾಡು ಸಾರ್ವಜನಿಕ ಗಣೇಶೋತ್ಸವ ಹಾಗೆ 3 ಗಣೇಶ ಗಣಪತಿ ಈಗ ಇವತ್ತು ಮುಹೂರ್ತ ಮಾಡ್ತಾಯಿದ್ದೇವೆ. ಇದು ಮುಹೂರ್ತವೇ ಎಲ್ಲದಕ್ಕೂ ಮುಹೂರ್ತವೇ. ಅದ ಕಾರಣ ಈ ಮಾಡುವಂಥ ವಿಗ್ರಹದಲ್ಲಿ ಯಾವುದೇ ಕುಂದುಕೊರತೆ ಬರದಂತೆ ಸಾರ್ವಜನಿಕ ಎಲ್ಲರಿಗೂ ನಮ್ಮ ಮಾಡಿಸ್ತಾರೆ, ಎಲ್ಲರಿಗೂ ಒಳ್ಳೆಯ ರೀತಿಯ ಅಭಿವೃದ್ಧಿ ಬರೆದಿದ್ದು ಈ ಕಾರ್ಯ ಮಾಡಿಸುವವರಿಗೂ ಹಾಗೂ ಗಣೇಶೋತ್ಸವವನ್ನು ಒಳ್ಳೆ ಚಂದ ಕಾಣಿಸಿ ಕೊಡಬೇಕು ಅಂತೇಳಿ ಎಲ್ಲರಿಗೂ ದೇವರ ಪ್ರಾರ್ಥನೆ. ಸರ್ವಮಂಗಲ ಮಂಗಲಿ ಸರ್ವ ಸಾಧಿ ಶಾಂತಿಯ ತ್ರಿಯಂಬಕೆ ನಾರಾಯಣಿ ನಮಃ ಶುಕ್ರತುಂಡ ಮಹಾಕಾಯ ಸರ್ವಕಾರ್ಯೇಷು ಸರ್ವ. ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಬೀರಿ ಕೋಟೆಕಾರ್ ನೆತ್ತ 54ನೇ ಸಾರ್ವಜನಿಕ ಗಣೇಶೋತ್ಸವ ಆಗಸ್ಟ್ 27, 28, 29 ಮಂದಿರದ ಆವರಣದ ವಿಜೃಂಭಣೆ ನಡಪೆರಂಡು. ಐತ ಪ್ರಯುಕ್ತ ಇನಿ ವಿಗ್ರಹ ಮಲ್ಪುನಾರು ಶಂಕರನಾರಾಯಣ ಆಚಾರ್ಯ ಕೋಟೆಕಾರ್ ಸುಮಾರು ವರ್ಷದಿಂದ ಗಣಪತಿ ವಿಗ್ರಹನ ಪೊರ್ಲ ಕಂಟಡು
ಮಲ್ತೊಂದುಲ್ಲೇರು. ನನ್ನ ದುಂಬುಗಳ ಆರು ವಿಗ್ರಹ ಮಲ್ಪರೆ ಆರಿಗೆ ಆ ದೇವರು ಆಶೀರ್ವಾದ ಮಲ್ಪಡು ಪಣದಕ್ಕೇನೊಂದು ಎಲ್ಲಂಜಿ ನಡಪುನಂಚಿನ ಗಣೇಶೋತ್ಸವಗೂ ಭಕ್ತಾಭಿಮಾನಿಗಳು ಮಸ್ತ್ ಸಂಖ್ಯೆಡು ಬರ್ತದೆ. ಎಂಕಲ ಕಾರ್ಯಕ್ರಮನು ಯಶಸ್ವಿ ಮಂತದ ಕೊರಡು ಬಣ್ಣದ ಕೇನೊಣ್ಣೆ ಬಂಧುಗಳೇ, ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಬೀರಿಕೋಟೆಕಾರು ಶ್ರೀ ಗಣೇಶ ಭಜನಾ ಮಂದಿರದ 54ನೇ ವರ್ಷದ ಸಾರ್ವಜನಿಕ ಬೀರಿ ಗಣೇಶೋತ್ಸವ 2025 ಇದರ ಮೊದಲ ಕಾರ್ಯಕ್ರಮ ಇವತ್ತು ನಡೆದಿದೆ. ವಿಗ್ರಹ ಮುಹೂರ್ತ, ಗಣಪತಿ ವಿಗ್ರಹದ ಮುಹೂರ್ತವನ್ನು ಇವತ್ತು ಶಂಕರನಾರಾಯಣ ಆಚಾರ್ಯ ಇವರ ಮನೆಯಲ್ಲಿ ನೆರವೇರಿಸಿದ್ದೇವೆ. ಕಳೆದ ಅನೇಕ ವರ್ಷಗಳಿಂದ ಗಣಪತಿ ವಿಗ್ರಹವನ್ನು ಅತ್ಯಂತ ಚಂದವಾಗಿ, ಅತ್ಯಂತ ನಿರ್ವಿಘ್ನವಾಗಿ ನಡೆಸಿಕೊಡ್ತಾ ಇದ್ದಾರೆ. ಅದರಿಂದಾಗಿ ಈ ಬಾರಿಯೂ ಕೂಡ ಅದು ನಿರ್ವಿಘ್ನವಾಗಿ ಅತ್ಯಂತ ಸೊಗಸಾಗಿ ಆಗಲಿ ಅನ್ನುವಂಥ ಹಾರೈಕೆಯೊಂದಿಗೆ, ಅವರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಈ ಬಾರಿ ಗಣಪತಿ ವಿಗ್ರಹವನ್ನು ಸೇವೆಯ ರೂಪದಲ್ಲಿ ಕೊಡ್ತಾ ಇರುವಂಥವರು ಸಚಿನ್ ಮತ್ತು ಮನೆಯವರು ಸಂಕೋಳಿಗೆ, ಅವರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅನ್ನುವಂಥ ಹಾರೈಕೆಯನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಈ ಬಾರಿ 25ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವದ ಸಂದರ್ಭ, 26ನೇ ವರ್ಷಕ್ಕೆ ಮಂದಿರ ಕಾಲಿಡ್ತಾ ಇರುವಂಥ ಸಂದರ್ಭದಲ್ಲಿ 54ನೇ ವರ್ಷದ ಬೀರಿ ಗಣೇಶೋತ್ಸವ ಅನೇಕ ಹಿರಿಯರು ಮಾಡಿದಂತಹ ಕಾರ್ಯಗಳಿಂದ, ಇವತ್ತಿನ ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ಮಂದಿರ ನಡೀತಾ ಇದೆ. ಇನ್ನು ಮುಂದಕ್ಕೆಯೂ ಕೂಡ ಇದೇ ರೀತಿಯಲ್ಲಿ ನಡೆಯಬೇಕು ಅನ್ನುವಂಥ ಆಶಯದೊಂದಿಗೆ ಎಲ್ಲರ ಸಹಕಾರವನ್ನು ಕೇಳ್ತಾ ಇದ್ದೇವೆ. ಜೊತೆಯಲ್ಲಿ ಇವತ್ತಿನಿಂದ ಈ ಕಾರ್ಯಕ್ರಮ ಆರಂಭಗೊಂಡು ಮುಂದಕ್ಕೆ ಆಗಸ್ಟ್ 27, 28, 29 3 ದಿನಗಳ ಪರ್ಯಂತ ಅತ್ಯಂತ ವಿಜೃಂಭಣೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಅದರ ಪೂರ್ವಭಾವಿಯಾಗಿ ಕ್ರೀಡಾ ಸ್ಪರ್ಧೆಗಳು, ಸಾಂಸ್ಕೃತಿಕ ಸ್ಪರ್ಧೆಗಳಿರ್ಬೋದು, 35ಕ್ಕೂ ಹೆಚ್ಚು ಶಾಲೆಗಳ ಕ್ರೀಡಾಕೂಟ ಇರ್ಬೋದು, ಇವೆಲ್ಲವೂ ಕೂಡ ನಡೀಲಿಕ್ಕಿದೆ, ಅತ್ಯಂತ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಈ ಬಾರಿ ವಿಶೇಷವಾಗಿ ಜಲಂಧರಯ್ಯವರ 25ನೇ ವರ್ಷದ ನಿಧನರಾದಂಥ ಆ ಸವಿನೆನಪನ್ನು ಕೂಡ ಇಟ್ಟುಕೊಂಡು, ಅವರ ಸವಿನೆನಪಿನಲ್ಲಿ ಅವರು ಆಗ ಮಾಡಿದಂಥ ತ್ಯಾಗ ಪರಿಶ್ರಮದ ವಿಚಾರಗಳನ್ನು ಇಟ್ಟುಕೊಂಡು ಈ ಬಾರಿ ಗಣೇಶೋತ್ಸವವನ್ನು ನಾವು ಯಶಸ್ವಿಯಾಗಿ ಮಾಡಬೇಕಿದ್ರೆ ತಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನು ಮುಂದಕ್ಕೆ ಆಮಂತ್ರಣ ಪತ್ರಿಕೆ ಪ್ರತಿ ಮನೆಗೆ ಬರ್ತದೆ. ಪ್ರತಿ ಮನೆಯಿಂದ ಈ ಭಾಗದ ಕೋಟೆಕಾರು, ತಲಪಾಡಿ, ಕಿನ್ಯ, ಸೋಮೇಶ್ವರ ಎಲ್ಲ ಗ್ರಾಮಗಳ, ಅದೇ ರೀತಿ ಎಲ್ಲ ಸಮಾಜದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸಂಘಟನಾತ್ಮಕವಾಗಿ ಕೆಲಸ ಮಾಡಬೇಕು ಮತ್ತು ನಮ್ಮ ಜೊತೆ ಸೇರಿಕೊಳ್ಳಬೇಕು ಅಂತೇಳಿ ಅತ್ಯಂತ ವಿನಮ್ರವಾಗಿ ಸಮಿತಿಯ ಪರವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಗಣೇಶೋತ್ಸವದ ಮೂರ್ತಿ ರಚನೆಯನ್ನು ನಮಗೆ ಮಾಡಲಿಕ್ಕೆ ಅನುಮತಿ ನೀಡಿದ್ದಾರೆ. ಒಂದು ಬೀರಿ ಸಾರ್ವಜನಿಕ ಗಣೇಶೋತ್ಸವ ಹಾಗೂ ಕೋಟೆಗಾರು ವಿದ್ಯಾ ಗಣೇಶೋತ್ಸವ ಹಾಗೂ ಕಾಂಜಂಗಾಡು ಗಣೇಶೋತ್ಸವದ, ಹಾಗೆ ಇನ್ನಿತರ ಅನೇಕ ಕಡೆಗಳಲ್ಲಿ ಬರುವುದಿದೆ. ಅರೆಕಳ, ಕುಂಪಳ ಹಾಗೂ ಇನ್ನಿತರ ಹೇಳ್ಕೊಂಡು ಹೋದರೆ ತುಂಬ ಇದೆ. ಅದರಿಂದ ಆ ರಚನೆ ಬಗ್ಗೆ ನಾವು ಈ ಮುಹೂರ್ತ ಮಾಡಿರ್ತೇವೆ. ಇದರಲ್ಲಿ ಯಾವುದೇ ತೊಂದರೆ ಬರದಂತೆ ಆ ದೇವರಲ್ಲಿ ಪ್ರಾರ್ಥಿಸಿದ್ದೇವೆ ಅಷ್ಟೇ. ಹರಿ ಓಂ. ಸುಮಾರು 35-40 ವರ್ಷದಿಂದ ತಂದೆಯವರು ಮಾಡ್ತಿದ್ದಾರೆ ಇದೇ ಮೂರ್ತಿ ಮನೆಯಲ್ಲೇ ಮಾಡ್ತಿದ್ದರು. ಅದೇ ಅವರೊಟ್ಟಿಗೆ ಸೇರಿ ನಾನು ಕಲಿತು ಈಗ ಸಾಧಾರಣ 30 ವರ್ಷ ಆಯಿತು ಸೇರಿ ಮಾಡೋದು ಅವರೊಟ್ಟಿಗೆ. ಸುಮಾರು ಒಂದು 25 ಉತ್ಸವ ಮೂರ್ತಿಗಳು ಈಗಾಗಲೇ ಬಂದಿದೆ. ಈ ಸಲ 2025ನೇ ವರ್ಷದ್ದು ಈ ಮೂರ್ತಿ ಅಂತ ಹೇಳಿದರೆ ಯಾವುದೇ ರಾಸಾಯನಿಕ ಇಲ್ಲದೆ, POP ಯಾವುದೂ ಇಲ್ಲದೆ ಹಾವೆ ಮಣ್ಣಿನಿಂದ ಮಾಡ್ತಿರುವ ಮೂರ್ತಿ. ಅದೇ ರೀತಿ ಯಾವುದೇ ಕೆಮಿಕಲ್ ಇಲ್ಲದೆ, ಅಂದರೆ ವಾಟರ್ ಕಲರ್ ಅಂತ ಪೇಂಟ್ ಯೂಸ್ ಮಾಡುವುದು ನಾವು. ಅಂದರೆ ಯಾವುದೇ ಮೋಲ್ಡ್ ಕೂಡ ಇಲ್ಲ, ನಮ್ಮ ಕೈಯಾರೆ ತಯಾರಿಸುವಂಥ ಮೂರ್ತಿ. Abba